ನಮಸ್ತೆ ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೆ. ನಮ್ಮೂರಿನ ಹಬ್ಬ ಇವತ್ತು, ಅಂದ್ರೆ ಬಂಡಿ ಹಬ್ಬ ನಡೀತಿದೆ ಇವತ್ತು. ಅದಕ್ಕೆ ಅಂತಾನೆ ಬೆಳಿಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದೆ. 4 ಗಂಟೆಗೆ ಎದ್ದು ಮನೆ ಕೆಲಸನನ್ನು ಕೂಡ ಮುಗಿಸ್ಕೊಂಡು ದೇವ್ರ ಪೂಜೆನೂ ಕೂಡ ಮಾಡಿ ಹಾಗೆ ದೇವಸ್ಥಾನಕ್ಕೂ ಹೋಗ್ಬೇಕಾಗಿತ್ತು. ಸ್ವಲ್ಪ ಬೇಗನೆ ದೇವಸ್ಥಾನಕ್ಕೆ ಹೋದ್ರೆ ಚೆನ್ನಾಗಿ ದೇವ್ರ ದರ್ಶನ ಆಗತ್ತೆ ಹತ್ರದಿಂದ ಅಂತ ಅನ್ಕೊಂಡೆ ಬೇಗ ಎಲ್ಲ ಕೆಲಸ ಕೂಡ ಮುಗಿಸ್ಕೊಂತಿದ್ದೆ. ಹೇಳ್ಬೇಕು ಅಂತಂದ್ರೆ ನೈಟ್ ಎಲ್ಲ ನಾನು ನಿದ್ದೆನೆ ಮಾಡಿಲ್ಲ. ಯಾಕೆ ಅಂತಂದ್ರೆ ದೇವ್ರನ್ನ ನೋಡ್ಬೇಕಲ್ಲ ಅಂತ. ತಾಯಿ ಹೇಮಾದ್ರಂಬ ವರ್ಷಕ್ಕೆ ಒಂದೇ ಸರಿ ನಮ್ಮ ಊರಿಗೆ ಬರೋದು ಅಂತ ನೈಟ್ ಎಲ್ಲ ನಿದ್ದೆ ಮಾಡಿರ್ಲಿಲ್ಲ. ಆ ತಾಯಿನ ನೋಡ್ಬೇಕು ಅಂತ. ನಾರ್ಮಲ್ 8 ಗಂಟೆ ಮೇಲೆ 12 ಗಂಟೆ ಮೇಲೆ ತಾಯಿ ದರ್ಶನ ಮಾಡ್ಬೋದು. ನಾನು ಯಾಕೆ ಯಾವಾಗ್ಲೂ ಒತ್ತುಡಕ್ ಮುಂಚೆನೆ ಹೋಗ್ತೀನಿ ಅಂತಂದ್ರೆ 8 ಗಂಟೆ ಮೇಲೆ ತುಂಬಾನೇ ರಶ್ ಇರುತ್ತೆ, ತುಂಬಾ ಕ್ಯೂ ಇರುತ್ತೆ. ಅವಾಗ ಕರೆಕ್ಟ್ ಆಗಿ ದರ್ಶನ ಮಾಡೋದಿಕ್ ಆಗಲ್ಲ. ಅದೇ ಒತ್ತುಡಕ್ ಮುಂಚೆನೆ ನಾವು ಹೋದ್ರೆ ಅಭಿಷೇಕ ಮಾಡ್ತಿರ್ತಾರೆ, ಮತ್ತೆ ಜಾಸ್ತಿ ಜನನು ಕೂಡ ಇರಲ್ಲ, ರಶ್ ಕೂಡ ಇರಲ್ಲ. ದೇವ್ರನ್ನ ಹತ್ರದಿಂದ ಕಣ್ ತುಂಬಿಕೊಂಡು ಬರ್ಬೋದು. ಅವಾಗ ನನ್ಗೆ ನೆಮ್ಮದಿ ಅಂತಾನೆ ಹೇಳಕ್ ಇಷ್ಟ ಪಡ್ತೀನಿ. ಇವಾಗ್ಲೇ ಅಂತಲ್ಲ, ನಾನು ಪ್ರತಿ ವರ್ಷ ನಾನು ಈ ಊರಿಗೆ ಬಂದವಿಂದನೂ ಕೂಡ ಆ ತಾಯಿ ನಮ್ಮೂರಿಗೆ ಬಂದಾಗೆಲ್ಲಾನು ಕೂಡ ನಾನು ಒತ್ತುಡಕ್ ಮುಂಚೆನೆ ನಾನು ಆ ತಾಯಿ ದರ್ಶನ ಮಾಡ್ಕೊಂಡು ಬರ್ತೀನಿ. ಅವಾಗ ನನ್ ಮನ್ಸಿಗೆ ಸಮಾಧಾನ, ಒಂಥರ ನೆಮ್ಮದಿ ಸಿಗೋದು. ಮತ್ತೆ ಇವತ್ತು ಕೂಡ ಸ್ವಲ್ಪ ಬೇಗನೆ ಹೋದ್ವಿ. ಈಚೆ ಕಡೆಯಿಂದ ದೇವಸ್ಥಾನ ಅಂತೂ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವಸ್ಥಾನದ ಒಳಗಡೆನೂ ಕೂಡ ತುಂಬಾನೇ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಹಾಗೆ ತಾಯಿಗೆ ಅಭಿಷೇಕ ಮಾಡ್ತಿದ್ರು, ಅದನ್ನು ಕೂಡ ಕುತ್ಕೊಂಡು ನೋಡ್ಕೊಂಡು ಆ ನಂತರ ನಾವೇ ಪೂಜೆ ಮಾಡ್ಕೊಂಡ್ ಬಂದ್ವಿ. ಆ ತಾಯಿ ಹೇಮಾದ್ರಂಬ ನಿಮ್ಗೆಲ್ಲರಿಗೂ ಕೂಡ ಒಳ್ಳೇದ್ ಮಾಡ್ಲಿ ಅಂತ ಕೇಳ್ಕೊಂತೀನಿ. ಹಾಗೆ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಡೈರೆಕ್ಟ್ ನಾವು ಬಂದಿದ್ದೆ ರಾಮಂದ್ರ ದೇವಸ್ಥಾನಕ್ಕೆ ಹೋಗಿ ತುಂಬಾ ದಿನಾನೇ ಆಗೋಗಿತ್ತು. ಆ ಕೆಲ್ಸ ಈ ಕೆಲ್ಸ ಇದೇ ಅರ್ಧ ಟೆನ್ಷನ್ ಅಲ್ಲೇ ಇದ್ದೆ. ಅದರಿಂದಾನೇ ಹೋಗಕ್ ಆಗ್ತಿರ್ಲಿಲ್ಲ. ಕೊನೆಗೂ ಹಿಂಗೋ ದೇವ್ರ ದರ್ಶನ ಎಲ್ಲಾನು ಕೂಡ ಮಾಡ್ಕೊಂಡು ಹಾಗೆ ನನ್ನ ತಮ್ಮನ್ನು ಕೂಡ ಮಾತಾಡಿಸ್ಕೊಂಡು ಅಲ್ಲಿಂದ ನಾವು ಡೈರೆಕ್ಟ್ ಬಂದಿದ್ದೆ ಆಂಜನೇಯನ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ಬಂದೆ ತುಂಬಾ ದಿನಾನೇ ಆಗೋಗಿತ್ತು. ಇವತ್ ನಾನು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತಂದು ನಮ್ಮ ಮನೆಯವರ ಎಲ್ಲಾ ದೇವಸ್ಥಾನಕ್ಕೂ ಕರ್ಕೊಂಡು ಹೋಗಿ ಆ ನಂತರ ಮನೆಗ್ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದೆದ್ದು ಮಾರ್ಕೆಟ್ ಅಲ್ಲಿ ತರಕಾರಿ ತರದ ಅಂದ್ಕೊಂಡು ಹೋದ್ವಿ. ಆದ್ರೆ ಅಲ್ಲಿ ದೇವ್ರನ್ನ ತಗೊಂಡ್ ಹೋಗ್ತಿದ್ರು. ಅವಾಗ ರೋಡ್ ಎಲ್ಲ ಬ್ಲಾಕ್ ಹೋಗಿತ್ತು. ಮತ್ತೆ ವಾಪಸ್ ಬಂದು ಒಂದ್ ಎಳ್ನೀರ್ ಕುಡ್ದು ಆ ನಂತರ ರೆಡಿ ಆಗಿ ಎಲ್ಲಾರು ಬಂಡಿ ನೋಡೋದಕ್ಕೆ ಹೊರಟ್ವಿ. ಬಂಡಿ ಆಲ್ರೆಡಿ ಸ್ಟಾರ್ಟ್ ಆಗೋಗಿತ್ತು. ಗಾಡಿ ಎಲ್ಲಾನು ಕೂಡ ಪಾರ್ಕ್ ಮಾಡಿ ಆ ನಂತರ ಕಣ್ ತುಂಬಾ ಬಂಡಿ ಹೋಗೋದ್ನೆಲ್ಲಾನು ಕೂಡ ನೋಡ್ಕೊಂಡು ಅಲ್ಲೇ ನೋಡ್ಕೊಂಡು ನಿಂತಿದ್ವಿ. ಮತ್ತೆ ನಮ್ ಕನಕಪುರ ಸೈಡ್ ಎಲ್ಲ ಈ ರೀತಿ ಬಂಡಿ ಹಬ್ಬನ ಆಚರಣೆ ಮಾಡಲ್ಲ. ಇದೇ ಮೊದಲನೇ ಬಾರಿ ನನ್ ಮದ್ವೆ ಆದಾಗಿಂದನು ಕೂಡ ನೋಡ್ಕೊಂಡ್ ಬಂದಿರುವಂತಹ ಹಬ್ಬ ಈ ಬಂಡಿ ಹಬ್ಬ. ಎಲ್ಲಾ ಹಳ್ಳಿಗಳಲ್ಲೂ ಈ ರೀತಿ ಹಬ್ಬ ಆಚರಣೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮತ್ತೆ ನಮ್ ಚಿಕ್ಕರ್ಸಿನಕೆರೆ ಹಬ್ಬ, ನಮ್ ಬನ್ನೂರಿನ ಬಂಡಿ ಹಬ್ಬ ಎಂಜಾಯ್ ಮಾಡಕ್ಕಂತೂ ತುಂಬಾನೇ ಖುಷಿ. ಈ 2 ಊರ್ದಂತೂ ನನ್ಗೆ ತುಂಬಾನೇ ಇಷ್ಟ.